ಸೊ ಎಲ್ರೂ ಕಾಯ್ತಿರೋ IPL ಮಾರ್ಚ್ 28ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೊದಲನೇ ಮ್ಯಾಚೇ ನಮ್ಮ RCB ವರ್ಸಸ್ SRH ಇದೆ. ಈಗ KCA ಇಂದ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. RCBಯ 5 ಮ್ಯಾಚಸ್ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ. ಆಗ ಇನ್ನು 2 ಮ್ಯಾಚ್ ರಾಯ್ಪುರ್ನ ಶಹೀದ್ ವೀರ್ ನಾರಾಯಣ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಬಟ್ ಈಗ ನಮ್ಮ RCB ಫ್ಯಾನ್ಸ್ಗೆ ಇನ್ನೊಂದು ತಲೆಯಲ್ಲಿ ಕಾಡ್ತಿರೋ ಡೌಟ್ ಏನಂದರೆ RCB ಯಾಕೆ ಇನ್ನೂ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಅಂತ. ಏಕೆಂದರೆ ಪ್ರತಿ ವರ್ಷ IPLನ ಓಪನಿಂಗ್ ಸೆರೆಮನಿ ಅಂತ RCB ಅನ್ಬಾಕ್ಸ್ ಇವೆಂಟೇ ತುಂಬ ಜೋರಾಗಿರ್ತಿತ್ತು. ಬಟ್ RCB ಕಡೆಯಿಂದ ಇನ್ನೂ ಅಫಿಷಿಯಲ್ ಅಪ್ಡೇಟ್ ಆಗಲಿ ಏನೂ ಬಂದಿಲ್ಲ ಅನ್ಬಾಕ್ಸ್ ಇವೆಂಟ್ ಬಗ್ಗೆ. ಸೊ ಅನ್ಬಾಕ್ಸ್ ಇವೆಂಟ್ ನಡೆಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಆಗಿರೋ ದುರಂತ ಇನ್ನೂ ಮರ್ತಿಲ್ಲ ಯಾರು. ಸೊ ಅದಕ್ಕೆ RCB ಕೂಡ ಅಪ್ಡೇಟ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಮಾಡ್ತಿದೆ ಅಂತ ಅನಿಸುತ್ತೆ. ಬಟ್ ಈಗ ಬಂದಿರೋ ಅಪ್ಡೇಟ್ಸ್ ಪ್ರಕಾರ RCBಯ ಅನ್ಬಾಕ್ಸ್ ಇವೆಂಟ್ ನಡೆಯುತ್ತೆ ಪಕ್ಕ. ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಅನ್ಬಾಕ್ಸ್ ಇವೆಂಟ್ ನಡೆಯುತ್ತೆ ಅಂತ ಅಪ್ಡೇಟ್ಸ್ ಈಗ ಬಂದಿದೆ. ಮಾರ್ಚ್ 20 ಆರ್ 22ಗೆ ಅನ್ಬಾಕ್ಸ್ ಇವೆಂಟ್ RCBಯ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೆಯುತ್ತೆ. RCBಯವರು ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಕೊಟ್ಟೇ ಕೊಡ್ತಾರೆ ಈ ಸದ್ಯದರಲ್ಲಿ. ಸ್ವಲ್ಪ ಡಿಲೇ ಅಂತೂ ಆಗ್ತಿದೆ ಲಾಸ್ಟ್ ಇಯರ್ ಇನ್ಸಿಡೆಂಟ್ ಇಂದ. ಬಟ್ ಈಗ KCA ಕೂಡ ಪರ್ಮಿಷನ್ ಕೊಟ್ಟಿದ್ದರಿಂದ ಈಗ ಸದ್ಯದರಲ್ಲಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆನೂ ಕೂಡ RCB ಅಫಿಷಿಯಲ್ ಅಪ್ಡೇಟ್ ಕೊಡ್ತಾರೆ. ಮಾರ್ಚ್ 20 ಆರ್ 22ಗೆ ಅನ್ಬಾಕ್ಸ್ ಇವೆಂಟ್ ಖಂಡಿತ ನಡೆಯುತ್ತೆ. ಈಗ RCBಯ ತುಂಬ ಜನ ಪ್ಲೇಯರ್ಸ್ ಕೂಡ ಟೀಮ್ ಜಾಯ್ನ್ ಆಗಿದ್ದಾರೆ. ಬಟ್ ನಮ್ಮ ಜಾಶ್ ಹೆಜಲ್ವುಡ್ ಇನ್ನೂ ಜಾಯ್ನ್ ಆಗಿಲ್ಲ. ಅಪ್ಡೇಟ್ಸ್ ಪ್ರಕಾರ ಅವರು ಫಸ್ಟ್ ಮ್ಯಾಚ್ ಆಡಲ್ಲ ಅಂತ ಅನಿಸುತ್ತೆ SRH ವಿರುದ್ಧ. ಬಟ್ ಇನ್ನೂ ಫುಲ್ಲಿ ನೋಡಬೇಕು ಅವರು ಎಷ್ಟು ಮ್ಯಾಚ್ ಆಡ್ತಾರೆ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಫಸ್ಟ್ ಮ್ಯಾಚ್ SRH ವಿರುದ್ಧ ಅಂತೂ ಅವರು ಆಡೋದಿಲ್ಲ. ಸೊ ಅವರಿಲ್ಲದೆ ಪ್ಲೇಯಿಂಗ್ 11ಗೆ ಇನ್ನೊಬ್ಬ ಓವರ್ಸೀಸ್ನಿಗೆ ಯಾರು ಚಾನ್ಸ್ ಕೊಡ್ತಾರೆ ಅಂತ ನೋಡಬೇಕು. ಬ್ಯಾಟಿಂಗ್ನಲ್ಲಿ ಜೇಕೊಬ್ ಬೆಥಲ್ಗೆ ಚಾನ್ಸ್ ಕೊಡ್ತಾರಾ, ಆರ್ ಬೌಲಿಂಗ್ನಲ್ಲಿ ಜಾರ್ಡನ್ ಕಾಕ್ಸ್ ಅವ್ರ ಇನ್ನೊಬ್ಬ ಪ್ಲೇಯರ್ನ ಯಾರಿಗಾದ್ರೂ ಚಾನ್ಸ್ ಕೊಡ್ತಾರೋ ನೋಡಬೇಕು. ಸೊ ಸದ್ಯದರಲ್ಲಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಕೊಡ್ತಾರೆ. ಟಿಕೆಟ್ಸ್ ಕೂಡ ಓಪನ್ ಆಗುತ್ತೆ ಆ್ಯಂಡ್ ಲೈವ್ ಸ್ಟ್ರೀಮ್ ಕೂಡ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಸೊ ಈಗ ಫಸ್ಟ್ ಮ್ಯಾಚ್ ಹೆಜಲ್ವುಡ್ ಆಡೋದಿಲ್ಲ. ಸೊ ಅವ್ರ ಬದಲಿ ಯಾರನ್ನ ತೊಗೊತಾರೆ ಮತ್ತು RCBಯ ಸ್ಟ್ರಾಂಗೆಸ್ಟ್ 11 ಯಾವ ಥರ ಬಿಲ್ಡ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಯಾವುದಾದ್ರೂ ನೋಡೋಣ. ಸೊ ಅಲ್ಲಿವರೆಗೂ ಬಾಯ್. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೆಕ್ಸ್ಟ್ ವೀಡಿಯೋಸ್ಗೆ